ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದ ಕವಿತಾ ಯಾದವ್ ಡೈಲಿ ವ್ಲಾಗ್ಸ್. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆ ಎದ್ದು ಒಂದು ಕಪ್ ಬಿಸಿ ನೀರು ಕುಡಿದು ಮಶ್ರೂಮ್ ತೊಗೊಂಡಿದ್ದೀನಿ. ಮಶ್ರೂಮ್ ಪಲಾವ್ ಮಾಡಬೇಕು ಅಂತ ಬಾಗಿಲಿಗೆ ನೀರು ಹಾಕಿ ಅರಿಶಿನ ಹಚ್ಚಿಬಿಟ್ಟು ಬಾಗಿಲಿಗೆ ರಂಗೋಲೆ ಹಾಕ್ತೀನಿ. ಅರಿಶಿನ ಕುಂಕುಮ ಇಡೋದು ಹಂಗೇ. ಫಸ್ಟ್ ಅರಿಶಿನ ನೀಟಾಗಿ ಬಾಗಿಲಿಗೆ ಎಲ್ಲೂ ಗ್ಯಾಪ್ ಇಲ್ದಿರ ಹಚ್ಕೊಂಬಿಟ್ಟು ಅದ್ರ ಮೇಲೆ ರಂಗೋಲಿ ಬಿಟ್ಕೋತೀನಿ. ಸೊ ಈ ಥರ ಎಲ್ಲ ಅರಿಶಿನ ಹಾಕ್ತಾಯಿದ್ದೀನಿ. ಎಲ್ಲರಿಗೂ ಹೆಂಗೆ ಅನ್ನಿಸ್ತಿದೆ ನನ್ನ ವಿಡಿಯೋಸು ಕಾಮೆಂಟ್ ಮಾಡಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಹೇಳಿ, ಚೇಂಜ್ ಮಾಡ್ಕೋತೀನಿ. ಬಾಗಿಲೆಲ್ಲ ಅರಿಶಿನ ಹಚ್ಚಿದಾಯಿತು, ರಂಗೋಲಿ ಹಾಕಿದೆ. ತುಳಸಿ ಗಿಡದ ಹತ್ರನೂ ರಂಗೋಲಿ ಹಾಕಿದ್ದೀನಿ. ಅಲ್ಲಿಂದ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಅರಿಶಿನ ಹಚ್ಚಿದರೆ ಬಾಗಿಲಿಗೆ ಒಳ್ಳೆಯದು, ಯಾವುದೇ ಬ್ಯಾಕ್ಟೀರಿಯಾ ಒಳಗಡೆ ಬರಲ್ಲ ಅಂತ ನಮ್ಮ ದೊಡ್ಡವರು ಹೇಳ್ತಾಯಿದ್ರು. ಸೊ ಹಂಗಾಗಿ ನಾನು ಅದನ್ನು ಫಾಲೋ ಮಾಡ್ತಿದ್ದೀನಿ. ಇದು ಮಶ್ರೂಮ್ ಪಲಾವ್ಗೆಲ್ಲ ರೆಡಿ ಮಾಡಿಕೊಂಡಿದ್ದೀನಿ. ನನ್ನ ಮಗಳು ಎದ್ದಿದ್ದಾಳೆ, ಅವಳಿಗೋಸ್ಕರ ಬಿಸಿ ನೀರು, ಕ್ಯಾರೆಟು, ಬೀಟ್ರೂಟು, ಸೌತೆಕಾಯಿ ಕಟ್ ಮಾಡ್ಕೊಡ್ತೀನಿ, ಕೊಡೋಕ್ಕೆ ತಗೊಂಡೋಗ್ತಾಯಿದ್ದೀನಿ. ಇಲ್ಲಿ ನೋಡಿ ಪಲಾವ್ ಮಾಡಿದ್ದೀನಿ, ಮಶ್ರೂಮ್ ಪಲಾವ್ ತುಂಬ ಚೆನ್ನಾಗಿ ಬಂದಿತ್ತು. ನನ್ನ ಮಗನಿಗೆ ತುಂಬ ಇಷ್ಟ ಮಶ್ರೂಮ್ ಪಲಾವ್ ಅಂದರೆ, ಅದಕ್ಕೋಸ್ಕರ ಮಾಡಿದ್ದೆ. ಒಂದು ಕಡೆ ಹಾಲು ಕಾಯಕ್ಕಿಟ್ಟಿದ್ದೀನಿ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಶುಕ್ರವಾರ ಆಗಿದ್ದರಿಂದ ಪೂಜೆ ಮುಗಿಸಿ ಟೆಂಪಲ್ಗೆ ಹೋಗಿ ಬರೋಣ. ಕೆಲಸಕ್ಕೆ ಅಂತ ಹೋದ್ಮೇಲೆ ಟೆಂಪಲ್ಗೆ ಹೋಗೋದು ಸ್ವಲ್ಪ ಕಡಿಮೆ ಆಗಿದೆ. ಸೊ ಇವತ್ತು ಶುಕ್ರವಾರ ಅಲ್ವಾ, ಹೋಗಿ ಬರೋಣ, ತುಂಬ ದಿನ ಆಯಿತು ಅಂತ ಹೂವು ಎಲ್ಲ ಇಟ್ಟು ದೇವ್ರಿಗೆ ಪೂಜೆ ಮಾಡಿ, ಒಂದೊಂದೇ ಹೂವು ಇಡ್ತೀನಿ ನಾನು. ರೋಸು, ಪನ್ನೀರ್ ರೋಸು ಅಂದರೆ ತುಂಬ ಇಷ್ಟ. ಏನಕ್ಕೆ ಅಂದರೆ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ. ಸೊ ಎಲ್ಲ ಹೂವು ಎಲ್ಲ ಇಟ್ಟಿದ್ದಾಯಿತು. ದೀಪ ಹಚ್ತಾಯಿದ್ದೀನಿ. ದೀಪ ಹಚ್ಚಿ ಪೂಜೆ ಮಾಡಿ ನಾನು ನನ್ನ ಮಗ ಇಬ್ಬರು ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಬೇಗ ಬೇಗ ಹೋಗಬೇಕು, ಮತ್ತು ನನ್ನ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಬಂದು ಮತ್ತು ನನ್ನ ಕೆಲಸಕ್ಕೆ ಹೋಗಬೇಕು. ಸೊ ಹಾಗಾಗಿ ಬೇಗ ಬೇಗ ಹೋಗಬೇಕು. ಮತ್ತು ಅಲ್ಲಿ ದೇವಸ್ಥಾನದಲ್ಲೂ ಶುಕ್ರವಾರ ಆಗಿರೋದ್ರಿಂದ ಕ್ಯೂ ತುಂಬ ಇರುತ್ತೆ. ಅಲ್ಲಿ ನಿಂತ್ಕೊಂಡು ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಬೇಗ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಈಗ ನನ್ನ ಮಗನಿಗೆ ಎಕ್ಸಾಮ್ ಮುಗಿದಿದೆ, ಅವ್ನು ಮನೆಯಲ್ಲೇ ಇರೋದ್ರಿಂದ ಅವನ್ನ ಜೊತೇಲಿ ಕರ್ಕೊಂಡು ಹೋಗೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮಾಡಿ ನೋಡಿ, ನಮ್ಮ ಮನೆ ಕೃಷ್ಣ ಇದು ಆರತಿ ಮಾಡಿ, ನಾನು ಅಡುಗೆ ಮನೆಯಲ್ಲಿ ಅನ್ನಪೂರ್ಣೇಶ್ವರಿನ ಇಟ್ಕೊಂಡಿದ್ದೀನಿ ಅಂತ ಇದಕ್ಕೆ ಮುಂಚೆ ವ್ಲಾಗಲ್ಲೇ ಹೇಳಿದ್ದೀನಿ. ಅಲ್ಲೊಂದು ಚಿಕ್ಕದಾಗಿ ಮಂಟಪ ಇಟ್ಕೊಂಡು ಅದರಲ್ಲಿ ಲಕ್ಷ್ಮೀನ ಅನ್ನಪೂರ್ಣೇಶ್ವರಿನ ಇಟ್ಕೊಂಡು ಅಲ್ಲಿ ದೀಪ ಹಚ್ತಾ ಇರ್ತೀನಿ. ಸೊ ಈ ಥರ ಇದೆ ನೋಡಿ ನಮ್ಮದು ಪುಟ್ಟ ಅನ್ನಪೂರ್ಣೇಶ್ವರಿ. ಪೂಜೆ ಮಾಡಿ ಅಲ್ಲಿನೂ ದೀಪ ಇಡ್ತೀನಿ. ಯಾವುದೇ ಅಂದರೆ ತುಂಬ ಸ್ವಲ್ಪ ಹೈಟಲ್ಲಿರೋದ್ರಿಂದ ನನಗೆ ಸ್ಟವ್ಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ. ಮತ್ತು ಚಿಕ್ಕ ದೀಪ ಇಡ್ತೀನಿ, ಅದಕ್ಕೋಸ್ಕರ ಅದು ತುಂಬ ಹೊತ್ತೂ ಉರಿಯಲ್ಲ, ಸ್ವಲ್ಪ ಟೈಮ್ ಉರಿಯುತ್ತೆ. ಪೂಜೆ ಮುಗಿಸ್ದೆ, ತಿಂಡಿ ತಿಂದು ನಾನು ನನ್ನ ಮಗ ಹೊರಟ್ವಿ ದೇವಸ್ಥಾನಕ್ಕೆ. ಹೋಗಿ ದರ್ಶನ ಮಾಡೋ ಅಷ್ಟರಲ್ಲಿ 10 ಕಾಲಾಗೋಯ್ತು. ನಾನು ಮನೆ ಬಿಟ್ಟು ನನ್ನ ಕೆಲಸಕ್ಕೆ ಹೊರಡೋ ಅಷ್ಟರಲ್ಲಿ 11 ಗಂಟೆಗಿರೋದ್ರಿಂದ ನನ್ನ ಶಿಫ್ಟು ಸ್ವಲ್ಪ ಬೇಗ ಬೇಗ ಹೋಗಿ ದರ್ಶನ ಮುಗಿಸ್ಕೊಂಬಂದ್ವಿ. 10:15ಗೆ ಮನೆಗೆ ಬಂದೆ. ನಾನು ಅಲ್ಲಿಂದ ಬಂದು ಮತ್ತೆ ನಾನು ಕೆಲಸಕ್ಕೆ ಹೋದೆ. ನೋಡಿ ಈಗ ಸೀಸನ್ ಇರೋದ್ರಿಂದ ಹೊಂಗೆ ಹೂವು ಸಿಕ್ಕಾಪಟ್ಟೆ ಹೂ ಬಿಟ್ಟಿದೆ ಈ ವರ್ಷ. ಎಲ್ಲೇ ರೋಡಲ್ಲಿ ನೋಡಿದರೂ ಹೂವು ಹಾಸಿರುತ್ತೆ, ಹೂವು ಹಾಸಿ ಎಲ್ಲರನ್ನೂ ವೆಲ್ಕಮ್ ಮಾಡುತ್ತೆ. ಈಗ ಮಾವಿನಕಾಯಿ, ಹೊಂಗೆ ಹೂವು, ಮಲ್ಲಿಗೆ ಸೀಸನ್. ಈಗ ತುಂಬ ಖುಷಿ ಅನಿಸುತ್ತೆ ಈ ಸೀಸನಲ್ಲಿ. ಅದೆಲ್ಲನೂ ಹಸಿರು ಗಿಡ ಈಗೆಲ್ಲ ಚಿಗುರೊಡಿತಾ ಇರುತ್ತೆ. ಬೆಂಗಳೂರಂತೂ ಪಿಂಕ್ ಬೆಂಗಳೂರಾಗಿದೆ, ತುಂಬ ಪಿಂಕಿ ಕಾಣ್ತಾ ಇರುತ್ತೆ.
ದೇವಸ್ಥಾನಕ್ಕೆ ಹೋದ್ವಿ, ದರ್ಶನ ಮಾಡಿದ್ವಿ. ಪಕ್ಕದಲ್ಲೇ ಹನುಮಾನ್ ಟೆಂಪಲ್ ಇದೆ, ಅಲ್ಲಿನೂ ಹೋಗಿ ಬಂದ್ವಿ. ನೋಡಿ, ದೇವಸ್ಥಾನದಲ್ಲಿ ದೇವ್ರನ್ನ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಅಂದರೆ ಮನೆಗೆ ಯಾರಾದರೂ ಕರೆಸ್ಕೊಂಡಾಗ ಈ ಥರ ಪ್ರಿಪ್ರೇಷನ್ಸ್ ಮಾಡ್ಕೊಂಡು ಹೋಗ್ತಾರೆ. ಸೊ ಮತ್ತು ಸಂಜೆ ಬಂದು ಊಟ ಮುಗಿಸಿ ನಾನು ನನ್ನ ಮಗ ಇಬ್ಬರು ವಾಕಿಂಗ್ ಹೋಗ್ತಿದ್ದೀವಿ. ಇದಾಗಿತ್ತು ನನ್ನ ವ್ಲಾಗ್.